ಮೇಡಮ್ ಸರ್ ಬೆಳಿಗ್ಗೆ 7:10ಕ್ಕೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಮೇಲೆ ಎಲ್ಲ ಕಿಟಕಿ ವಿಂಡೋಗಳೆಲ್ಲ ಒಡೆದೋಯ್ತು. ಹೊರಗಡೆ ಬರೋಷ್ಟರಲ್ಲಿ ಇವರು ಪಾಪ ಒಂದು ಹೆಣ್ಮಗುಗೆ ಮೈಯೆಲ್ಲ ಸುಟ್ಟೋಗಿತ್ತು. ಬೆಡ್ಶೀಟ್ ಹಾಕಿ ಅದಕ್ಕೆ ಹಾಸ್ಪಿಟ್ಲ್ ಕಳಿಸಿದ್ದಾರೆ. ಇನ್ನು 3 ಜನಕ್ಕೆ ಏಟಾಗಿದೆ. ಒಂದು ಅಜ್ಜಿ ತೀರೋದ್ರು. ಅಲ್ಲಿ 4 ಜನ ವಾಸ ಇದ್ರು. ಓನರ್ ಬೇರೆಯವರು ಇದ್ದಾರೆ, ರಮೇಶ್ ಅಂತ. 4 ಜನ. ಕಿರಣ್ ಅಂತ ಆ ಹುಡುಗನ ಹೆಸರು, ಅವ್ರ ತಂದೆ ತಾಯಿ ಹೆಸರು ಗೊತ್ತಿಲ್ಲ. ಒಂದು ಅಜ್ಜಿ ತೀರೋಗಿದ್ದಾರೆ 7:10 ಕರೆಕ್ಟಾಗಿ. ಇನ್ಸಿಡೆಂಟ್ ಬಾಂಬ್ ಬ್ಲಾಸ್ಟ್ ಅನ್ನೋಕ್ಕಾಯ್ತು. ಆಮೇಲೆ ನೋಡಿದ್ರೆ ಏನಾಗಿದೆ ಗೊತ್ತಿಲ್ಲ. ನಾವು ಎಲ್ಲ ಸುಟ್ಟೋಗಿದೆ. ಆ ಹೆಣ್ಮಗುಗೆಲ್ಲ ಸುಟ್ಟೋಗಿದೆ. ಒಂದು 35 ಭಾಗ ಸುಟ್ಟೋಗಿದೆ. ಬ್ಲಾಸ್ಟ್ ಆಗಿದ್ದೆ ಎಲ್ಲ ಹೊಡೆದೋಯ್ತು. ನಾವು ಭೂಕಂಪ ಆಯಿತು ಅಂದ್ಕೊಂಡ್ವಿ. ಹೊರಗಡೆ ಬಂದು ನೋಡೋಷ್ಟರಲ್ಲಿ ಎಲ್ಲ ಇದು ಮಾಡಿದ್ರು. ಸುರೇಶ್ ಅಂತ. ಬೆಳಗ್ಗೆ ಒಂದು ಸುಮಾರು 7:05 ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿ ಬಂದ್ವಿ. ಈಚೆ ಕಡೆಗೆ ಒಂಥರ ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣ ನಮ್ಮದು 3-4 ವಿಂಡೋಗಳೆಲ್ಲ ಒಡೆದೋಗೈತೆ. ಲೆಟ್ರಿನ್ ಬಾಗಿಲೆಲ್ಲ ಒಡೆದೋಗೈತೆ. ಸರಿ, ಆಮೇಲೆ ಬಂದರೆ ಇಲ್ಲಿ ಬಿಲ್ಡಿಂಗ್ಗೆ ಇದಾಗೋಗ್ಬಿಟ್ಟಿತ್ತು. ಯಾರ್ಯಾರಿದ್ರು ಮನೆಯಲ್ಲಿ? ಅಜ್ಜಿ ಒಬ್ರಿದ್ರು, ಒಂದು ಹುಡುಗಿ, ಒಂದು 24-23 ವರ್ಷ ಹುಡುಗಿ ಒಂದು, ಅವ್ರ ಅಣ್ಣ ಒಂದು, ಅವ್ರ ತಂದೆ ಒಂದು, 4 ಜನ ಇದ್ರು. ಏನಾಗಿರೋದಂತೆ? ಸಿಲಿಂಡರ್ ಅದು ಗೊತ್ತಿಲ್ಲ ಮೇಡಮ್, ಏನಾಯ್ತು ಅಂತ ಗೊತ್ತಿಲ್ಲ. ಅದು ಅವರೇ ಮಾಹಿತಿ ಕೊಡಬೇಕು. ಇವಾಗ ಇಲ್ಲಿ ಮನೇಲಿ ವಿಂಡೋಗಳೆಲ್ಲ ಹೋಗ್ಬಿಟ್ಟಿದೆ. ಪಕ್ಕದಲ್ಲಿ ನಮ್ಮದು ವಿಂಡೋಗಳು. ಆಮೇಲೆ ಆ ಕಡೆ 4 ಬಿಲ್ಡಿಂಗು ಪ್ರಾಬ್ಲಮ್ ಆಗೈತೆ. ಒಂಥರ ತುಂಬ ಒಂದು 3-4 ಕಿಲೋಮೀಟರ್ ಅಷ್ಟು ಬಂತು ಸೌಂಡು. ಜೋರಾಗೆ ಸೌಂಡ್ ಬಂತು. ನಾನೆಲ್ಲ ಟ್ರಾನ್ಸ್ಫಾರಮ್ ಏನಾರು ಆಯ್ತೇನೋ ಅಂದ್ಕೊಂಡು ಹೊರಗಡೆ ಬಂದು ಇನ್ನೇನು ಕೆಲ್ಸಕ್ಕೆ ಹೋಗೋ ಹೊತ್ತು ಸರಿ ಸೌಂಡ್ ಬಂದಿದ ತಕ್ಷಣ ನಾನೆಲ್ಲೂ ಹೋಗ್ಲಿಲ್ಲ. ಮನೆಗೆ ಬ್ಯಾಗ್ ಇಟ್ಬಿಟ್ಟು ಸರಿ ಇಷ್ಟು ಪ್ರಾಬ್ಲಮ್ ಆದಮೇಲೆ ಬೇಡ ನೋಡ್ರಿ, ಕಿಟಕಿಗಳೆಲ್ಲ ಒಡೆದೋಗೈತೆ, ಬಾತ್ರೂಮ್ ಡೋರ್ಗಳೆಲ್ಲ ಇದು ಕಿತ್ತು ಬಂದ್ಬಿಟ್ಟೈತೆ. ಆ ಬಿಲ್ಡಿಂಗ್ ಇರೋದು ಅಷ್ಟು ದೂರ, ನಮ್ಮ ಬಿಲ್ಡಿಂಗ್ ಇಷ್ಟು ದೂರ. ಈ 2 ಬಿಲ್ಡಿಂಗು ಪ್ರಾಬ್ಲಮ್ ಆಗೈತೆ. ಆಮೇಲೆ ಆ ಕಡೆ ಬಿಲ್ಡಿಂಗು. ಆಮೇಲೆ ನೋಡಿದ್ರೆ ಆ ಹುಡುಗಿನ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಹುಡುಗ ತಂದೆ 3 ಜನ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರೆ. ಇಲ್ಲ, ಬಡಕೆ ಮನೆ ಅವ್ರು ಇಲ್ಲಿದ್ದಾರೆ, ಓನರ್. ಆಮೇಲೆ ಹಿಂದೆ ಶೆಡ್ ಅಲ್ಲಿ ಇರೋ ಒಂದು ಲೇಡಿಗೂ ಗಾಯ ಆಗಿದೆ. ಅವರು ಆ ಕಡೆ ಲೈನಲ್ಲಿ ಇದ್ದಾರೆ, ಆ ರೋಡು. ಅವ್ರು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರೆ. ಜಸ್ಟ್ ಒಂದು 5 ನಿಮಿಷ ಅಷ್ಟರೊಳಗಡೆ ಇಷ್ಟು ಘಟನೆ ನಡೆದಿದೆ. ನಿಮ್ಮ ಹೆಸರು? ಪದ್ಮಾವತಿ. 9 ತಿಂಗಳಾಗಿದೆ. ಅದು ನಮ್ಗೆ ಗೊತ್ತಿರೋರೇನೆ ಅವರು, ನಮ್ಮ ಹುಡುಗನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕೆ ಮುಂಚೆ ಅವರು ಒಂದು 20 ವರ್ಷ ಇದ್ದರು ನಮ್ಮ ಇವರು ಅದೇ ಮನೆಯಲ್ಲೇ. ಏನು ನಂಗೆ ಬೆಳಗ್ಗೆ ಒಂದು 8:30 ಈ ಥರ ಫೋನ್ ಮಾಡಿದ್ರು. ಸಡನ್ ಆಗಿ ಈ ಥರ ಇದಾಗಿದೆ, ನಿಮ್ಮ ಮನೆ ಇದಾಗಿದೆ, ಬನ್ನಿ ಅಂತ ಹೇಳ್ಬಿಟ್ಟು ನಾವು ಇಮಿಡಿಯಾಗಿ ಆವಾಗಲೇ ಗಾಡಿ ತಗೊಂಡು ಇಬ್ಬರು ಬಂದ್ವಿ. ನಾವು ನಮ್ಮ ಮಿಸಸ್ ಬಂದು ನೋಡಿದ ತಕ್ಷಣ ಹಿಂಗಾಗಿದೆ, ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಇನ್ಸಿಡೆಂಟ್ ಆಗೋದು ಕಾರಣ ಏನು ನನಗಿನ್ನ ಗೊತ್ತಿಲ್ಲ ಸರ್. ನಾವು ಇದೆಲ್ಲ ಇದ್ವಿ. ನಿಮ್ಮ ಅವ್ರು ಹೇಳ್ಬೇಕಲ್ಲ, ಇನ್ವೆಸ್ಟಿಗೇಟ್ ಮಾಡಿ ನಾವು ಫಸ್ಟ್ ಇದು ಏನು ಬೇಕು ಇನ್ಫಾರ್ಮೇಷನ್ ಎಲ್ಲ ಹೇಳಿದ್ವಿ. ನಮ್ಮ ಪ್ರಕಾರ ಮನೇದು ಏನಿದೆ, ಯಾರಿದ್ರು ಎಲ್ಲ. ಇನ್ನು ಸಾಹೇಬ್ರಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಏನಿದೆ ಇನ್ನೊಂದು ನಮ್ಗೆ ಇದಾಗಿಲ್ಲ. ಅದು ನನ್ಗೆ ಗೊತ್ತಿಲ್ಲ ಸರ್, ನಾನು ಬಂದಿಲ್ಲಲ್ಲ. ನಾನು ಬಂದಮೇಲೆ ಎಲ್ಲ ಕಲ್ತೀನಿ ನೋಡಿ. ಇವಾಗ ಏನು ಪೊಸಿಷನ್, ಈ ಪೊಸಿಷನ್ ಬಂದೆ ನಾನು. ಮನೇಲಿ ಅದೇ ಅವರು ಹುಡುಗ ಇದ್ದಾನೆ, ಅವ್ರ ತಂಗಿ, ಅವ್ರ ಅಜ್ಜಿ, 3 ಜನ ಇದ್ರು. ಅವ್ರ ಅಪ್ಪ ಒಬ್ರಿದ್ದಾರೆ, ಅವ್ರು ಇದ್ರೆ ಏನಂತ ಗೊತ್ತಿರಲಿಲ್ಲ. ಅವ್ರು ಜಾಸ್ತಿ ಇರೋಲ್ಲ ಮನೇಲಿ. ಟೋಟ್ಲಿ 4 ಜನ ಇದ್ರು ಫ್ಯಾಮಿಲಿಯಲ್ಲಿ. ಅದೇ ಒಬ್ರೇನೋ ಇದಾಗಿದೆ ಅಂತ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತಾರೆ. ಮಗ ಮತ್ತೆ ಹುಡುಗ ಇದ್ದಾನಲ್ಲ, ಕಿರಣ್ ಅಂತ ಅವನ ಹೆಸರು. ಅವರು ಮತ್ತೆ ಅವ್ರ ತಂಗಿಗೆ ಏಟಾಗಿ ಹಾಸ್ಪಿಟ್ಲ್ ಇದ್ದಾರೆ ಅಂತ. ನಾವು ಹೋಗೋಕ್ಕಿಲ್ಲ, ನಾವು ಹೋಗಿ ನೋಡ್ಬೇಕಾಗಿತ್ತು. ಬಟ್ ಸಾಹೇಬ್ರು ಇಲ್ಲೇ ಇರಲಿ, ಸ್ವಲ್ಪ ಮುಗಿಯವ್ರಿಗೆ ಅಂತ ಹೇಳ್ಬಿಟ್ಟು ಇನ್ನೂ ಇದ್ದೀವಿ.